ಒಂದೇ ಗಿಡದಲ್ಲಿ ನೋಡಿ ನನಗೆ ಇವತ್ತು ಇಷ್ಟೊಂದು ವೈಜಯಂತಿ ಮಣಿ ಸಿಕ್ಕಿದೆ. ಇದು ಯಾರಿಗೆ ಗೊತ್ತಿಲ್ಲವ, ಇದನ್ನು ವೈಜಯಂತಿ ಮಣಿ ಅಂತ ಕರೀತಾರೆ. ನೀವು ಗೂಗಲ್ ಸರ್ಚ್ ಮಾಡಿ ನೋಡಿದ್ರೆಲ್ಲ ಗೊತ್ತಾಗ್ತದೆ. ಇದು ಕೃಷ್ಣನಿಗೆ ತುಂಬ ಪ್ರಿಯವಾಗಿರುವಂಥದ್ದು ಮತ್ತು ಇದರಲ್ಲಿ ಅಲಂಕಾರಿಕವಾಗಿ ಅಂದರೆ ಕೈಗೆ ಬ್ರೇಸ್ಲೆಟ್ ಮಾಡಿಸ್ಕೋತಾರೆ, ಕುತ್ತಿಗೆಗೆ ಜಪಮಣಿ ಥರ ಹಾಕೋತಾರೆ. ಹಾಗೇನೆ ನೋಡಿ ಅಲಂಕಾರಿಕವಾಗಿಯೂ ಇದನ್ನು ಮನೆಗೆ ಈ ಥರ ವಾಸಲ್ಲೆಲ್ಲ ಇಟ್ಕೊಂಡ್ರೆ ಇದು ನೈಸರ್ಗಿಕವಾಗಿ, ಇದು ಯಾವುದೇ ಪೋಣಿಸಿರುವಂಥದ್ದು ಏನಿಲ್ಲ. ಕಡ್ಡಿ ಅದು ಹಾಗೆ ಕಾಯಿ ಬಿಡ್ತದೆ. ಹಾಗೆಯೇ ಇದು ಆನ್ಲೈನಲ್ಲಿ ಸೇಲ್ ಸಹ ಮಾಡ್ತಾರೆ. ನಾನು ಇತ್ತೀಚೆಗೆ ಒಂದು ಸಲ ನೋಡಿದ್ದೆ, ಒಂದು ಸರಕ್ಕೆ 500ರಿಂದ 1000 ಚಿಲ್ಲರೆ ತನಕ ಇದನ್ನು ಸೇಲ್ ಮಾಡ್ತಾರೆ. ಹಾಗೆಯೇ ನೋಡಿ ಸ್ವಲ್ಪ ಜಾಗದಲ್ಲಿ, ಇದಕ್ಕೇನು ಜಾಸ್ತಿ ಗೊಬ್ಬರ ನೀರು ಎಂಥದ್ದು ಬೇಡ. ನಾನೊಂದು ಸೈಡಲ್ಲಿ ಒಂದು ಗಿಡ ಹಾಕಿದ್ದೆ, ಅದರ ಪಕ್ಕದಲ್ಲೇ ಸೀಗೆಣಸು ಸಹ ನೆಟ್ಟಿದ್ದೆ. ಸುಮ್ಮನೆ ಒಂದು ಬಳ್ಳಿ ಹಾಗೆ ಹಾಕಿದೆ. ಇದಕ್ಕೆಲ್ಲ ನೀರು ಗೊಬ್ಬರ ಎಲ್ಲ ಜಾಸ್ತಿ ಬೇಕಾಗಿರಲ್ಲ, ಹಾಗೆ ಹಾಕಿರೋದು. ನೋಡಿ ಒಂದು ಮೀಡಿಯಮ್ ಸೈಜ್ ಒಂದು 3-4 ಗೆಡ್ಡೆ ಸಿಕ್ಕಿದೆ. ಹಾಗೆ ನೋಡಿ ಇದು ನಾನು ಗಿಡದಿಂದ ಕಟ್ ಮಾಡಿ ತೆಗೆದಿದ್ದೀನಿ ಒಣಗಿರುವಂತಹ ಕಡ್ಡಿಯನ್ನು. ನಾವು ಗಿಡನ ಪೂರ್ತಿ ಕತ್ತರಿಸುವ ಬದಲು ಕಡ್ಡಿ ಒಣಗ್ತಾ ಇದ್ದ ಹಾಗೇನೆ ಅದರಲ್ಲಿ ಕಾಯಿನೂ ಒಣಗ್ತಾ ಇರ್ತದೆ. ಆವಾಗ ಕಟ್ ಮಾಡಿ ತಕ್ಕೊಂಡ್ರೆ ನಮಗೆ ವರ್ಷ ಪೂರ್ತಿ ಇದರಲ್ಲಿ ಕಾಯಿ ಸಿಗ್ತಾನೆ ಇರ್ತದೆ. ಅಂದರೆ ಒಂದು ಸೈಡಿಂದ ಚಿಗುರುತ್ತೆ, ಇನ್ನೊಂದು ಸೈಡಿಂದ ಕಾಯಿ ಹೂ ಬಿಡ್ತಾ ಇರ್ತದೆ, ಕಾಯಿ ಆಗ್ತಾ ಇರ್ತದೆ. ಗಿಡ ಪೂರ್ತಿ ಕತ್ತರಿಸಿದರೆ ನಮಗೆ ಏನಾಗುತ್ತೆ, ಮತ್ತೆ ಪುನಃ ಹೊಸದಾಗಿ ಚಿಗುರಿ ಬರುವಷ್ಟೊತ್ತಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತದೆ. ಹಾಗಾಗಿ ನನಗೆ ವರ್ಷ ಪೂರ್ತಿ ಇದರಲ್ಲಿ ಕಾಯಿ ಆರಿಸಿ ತಗೊಳ್ಳೋದಕ್ಕೆ ಆಗ್ತದೆ. ಸ್ವಲ್ಪ ಮಟ್ಟಿನ ನೀರು, ಏನಾದರೂ ಒಂದು ಸ್ವಲ್ಪ ಗೊಬ್ಬರ ಅಷ್ಟೇ, ಇದಕ್ಕೇನು ಅಂಥ ಪೋಷಣೆ ಏನು ಬೇಕಾಗಿರೋದಿಲ್ಲ. ನೋಡಿ ಒಣಗಿರೋ ಕಡ್ಡಿಯಲ್ಲಿ ಕಾಯಿ ಒಣಗಿರುತ್ತೆ, ತನ್ನಷ್ಟಕ್ಕೆ ಬಿಸಿಲಿಗೆ ಅದು ಚೆನ್ನಾಗಿ ಒಣಗಿರುತ್ತದೆ. ಇದು ನಾನು ಒಂದು 6 ತಿಂಗಳಿನಿಂದ ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಅಂದರೆ ಹೋದಾಗ ಬಂದಾಗೆಲ್ಲ ಕಾಯಿಗೆ ಒಣಗಿರೋದನ್ನೆಲ್ಲ ತಂದು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಇದು ಏನೂ ಆಗೋದಿಲ್ಲ. ಆ ಸೌಂಡು ಅಷ್ಟೇ ನೋಡಿ, ನಮಗೆ ಅಷ್ಟು ಒಂಥರ ಗಟ್ಟಿಗಿರುತ್ತೆ, ಅದು ಗೊತ್ತಾಗುತ್ತೆ. ಅದರಲ್ಲಿ ಕೆಲವೆಲ್ಲ ಫುಲ್ಲಾಗಿರ್ತದೆ, ಅಂದರೆ ಹಗುರವಾಗಿರುವಂತಹ ಕಾಯಿ ಅಷ್ಟು ಬಾಳಿಕೆ ಬರೋದಿಲ್ಲ. ಮತ್ತು ಗಟ್ಟಿಯಾಗಿರುವ ಕಾಯಿ ಅಂತೂ ತುಂಬ ಗಟ್ಟಿ, ಒಡೆಯೋಕ್ಕೆ ಆಗಲ್ಲ, ಕಲ್ಲಲ್ಲಿ ಜಜ್ಜಬೇಕಾಗುತ್ತೆ. ಈ ಥರ ಎಲ್ಲ ನಾವು ಬಿಡಿಸಿ ಅದನ್ನು ಒಣಗಿಸಿ ಇಟ್ಕೊಂಡ್ರೆ ಇದರಲ್ಲಿ ರಾಖಿ ಮಾಡ್ಬೋದು. ತುಂಬ ಕೆಲವು ನನ್ನ ಫ್ರೆಂಡ್ ಒಬ್ಬರು ಅಂದಿದ್ರು, ಇದರಲ್ಲಿ ಬ್ಯಾಗ್ ಸಹ ಮಾಡ್ಬೋದು. ಅಂದರೆ ನಾವು ಏನು ಪರ್ಸ್ ಇದೆಯಾ ಆ ಪರ್ಸಿಗೆ ನಾವು ಹೊರಗಡೆಯಿಂದ ಅದನ್ನು ಏನು ಹೆಮ್ಮಿಂಗ್ ಮಾಡ್ಕೊಂಡ್ಬಂದರೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಂತ ಅಂದ್ಕೊಂಡು ನೋಡೋಣ, ಅವ್ರ ಹತ್ರ ಕೇಳ್ಕೊಂಡು ಇನ್ನೊಂದು ಸಲ ಟ್ರೈ ಮಾಡಬೇಕು. ನೋಡಿ ಇಷ್ಟೊಂದು ಕಾಯಿ ಸಿಕ್ತು ನನಗೆ ಇವತ್ತು. ಟೋಟಲಾಗಿ ಸುಮಾರು ಒಂದು ಗಿಡದಲ್ಲಿ ನೋಡಿ ಇಷ್ಟೊಂದು ಮಣಿ ಸಿಕ್ಕಿದೆ. ಮತ್ತು ಗಿಡ ಮಾಡಬೇಕು ಅಂತಂದರೆ ಈ ಬೀಜದಿಂದಲೇ ಗಿಡ ಹುಟ್ಟುತ್ತೆ. ಒಂದು ಗಿಡ ಇದ್ದರೆ ನಿಮಗೆ ಸಾಧಾರಣದಷ್ಟು ಬೇಗ ಸಾಯೋದಿಲ್ಲ. ತುಂಬ ಅದನ್ನು ಸ್ವಲ್ಪ ಮೇಂಟೈನ್ ಮಾಡ್ಕೊಂಬಂದರೆ, ನೀರೆಲ್ಲ ಹಾಕ್ತಾ ಬಂದರೆ ನಮಗೆ ಅದೇ ಗಿಡದ ಅಡಿಯಲ್ಲಿ ಮತ್ತೆ ಬೇರಿಂದ ಬಿದಿರು ಥರ ಅಲ್ಲಲ್ಲೇ ಹುಟ್ಕೊಂಡು ಅಲ್ಲಲ್ಲೇ ಗಿಡಗಳು ಬರ್ತಾ ಇರ್ತದೆ. ನೋಡಿ ಟ್ರೈ ಮಾಡಿ. ಎಲ್ಲಾದರೂ ಒಂದು ಸೀಡ್ ಸಿಕ್ಕಿದರೆ ಇದನ್ನು ಸಸಿ ಮಾಡಿ ಒಂದು ಗಿಡ ಬೆಳೆಸಿ ನೋಡಿ. ಈ ಗಿಡಗಳನ್ನೆಲ್ಲ ಬೆಳೆಸುವ ಆಸಕ್ತಿ ಇದ್ದರೆ ಇದು ಒಳ್ಳೆಯ ಹಾಬಿ ಆಗುತ್ತೆ. ಹಾಗೆಯೇ ಯಾಕೀಗೆ ಅಂತ ಇದ್ದೀನಿ ಅಂತಂದರೆ, ನಾವೇ ಒಂದು ಗಿಡ ಬೆಳೆಸಿ ಅದರಲ್ಲಿ ಬರುವಂಥ ಕಾಯಿ ಹಣ್ಣು ಏನೇ ಆಗಿರ್ಬೋದು, ಅದನ್ನು ನಾವು ತಗೊಂಡಾಗ ಅದೊಂಥರ ಒಳ್ಳೆ ಫೀಲ್ ಕೊಡುತ್ತೆ ನಮಗೆ. ಮತ್ತು ಅದನ್ನು ನಾವು ಉಪಯೋಗಿಸುವಾಗಲೂ ಅಷ್ಟೇ ನಿರ್ಭೀತಿಯಿಂದ ಉಪಯೋಗಿಸ್ಕೋಬೋದು. ಯಾಕಂದರೆ ನಾವು ಅದಕ್ಕೆ ಏನು ಗೊಬ್ಬರ ಹಾಕಿರ್ತೀವಿ ಅಥವಾ ಏನು ಔಷಧಿ ಸಿಂಪಡಣೆ ಮಾಡಿರ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಎಲ್ಲವನ್ನು ನಾವು ಹಾಗೆ ಮಾಡೋದಕ್ಕೆ ಆಗೋದಿಲ್ಲ. ಆದರೂ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತಾ ಅಂದರೆ ಬೆಳೆಸ್ಬೋದಾ, ನಾವು ಆ ಥರ ಮಾಡಿಕೊಂಡು ಅದನ್ನು ಬಳಸಿದಾಗ ತುಂಬ ಖುಷಿ ಕೊಡುತ್ತದೆ. ಮತ್ತು ಒಳ್ಳೆಯದನ್ನು ಸಹ ಒಂದು ವ್ಯಾಯಾಮನೂ ಆದಾಗೆ ಆಗ್ತದೆ. ಹಾಗೆಯೇ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ತೆ.